ಹಾಯ್ ಫ್ಯಾಮ್ಲಿ, ಇದು ಐಶು ಲೈಫ್ ಯೂಟ್ಯೂಬ್ ಚಾನಲ್. ಈ ವ್ಲಾಗಲ್ಲಿ ನಾವು ನಮ್ಮ ಫ್ರೆಂಡ್ಸ್ನ ಊಟಕ್ಕೋಸ್ಕರ ಇನ್ವೈಟ್ ಮಾಡಿದ್ವಿ. ಅದಕ್ಕೋಸ್ಕರ ಪ್ರಿಪೇರ್ ಮಾಡ್ತಾ ಇದ್ವಿ. ಸ್ಟಾರ್ಟಿಂಗಲ್ಲೇ ಕ್ಷೀಣು ಅಪ್ಪ, ಏನಾಗುತ್ತೋ ವ್ಲಾಗು ಮುಂದೆದ್ದು ನೋಡಿ. ಮನೇಲಿ ಕುಕ್ ಮಾಡ್ತೀನಿ. ಫಸ್ಟ್ ಟೈಮ್ ನಾನು ಕುಕ್ ಮಾಡ್ತಾಯಿದ್ದೀನಿ. ಅಂದರೆ ಫ್ರೆಂಡ್ಸ್ನ ಇನ್ವೈಟ್ ಮಾಡಿಬಿಟ್ಟು ಮಾಡ್ತಿರೋದು. ಮೊದಲೆಲ್ಲ ಅಮ್ಮ ಇರ್ತಿದ್ರು, ಇವರು ಯಾರಾದರೂ ಜೊತೆಗಿರ್ತಿದ್ರು. ಇವತ್ತು ಫಸ್ಟ್ ಟೈಮ್ ಟಿಫಿನ್, ಆಮೇಲೆ ಲಂಚ್, ಆಮೇಲೆ ಸ್ನ್ಯಾಕ್ಸ್ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ. ಭೂ ಹಾಕ್ಬೇಕಾ? ವೀರಿಗೋಸ್ಕರ ಗೆಣಸು ಮಾಡಿದ್ದೀನಿ. ಅದು ಇಡ್ಲಿನೂ ಲೇಟ್ ಆಗುತ್ತೆ ಅಂತ ಅದಕ್ಕೋಸ್ಕರ. ಟಿಫಿನ್ಗೆ ಇಡ್ಲಿ ಪ್ಲ್ಯಾನ್ ಮಾಡಿದ್ದೀನಿ, ಅದಕ್ಕೋಸ್ಕರ ಬ್ಯಾಟರ್ ಇದು. ಸಪೋರ್ಟಾದ್ಮೇಲೆ ಅವರು ಪಿಕ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ವಾಟ್ರ್ ಖಾಲಿ ಆಗಿತ್ತು, ಅದಕ್ಕೆ ವಾಟ್ರನ್ನು ತಗೊಂಬರಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೇ ಬರುವಾಗ ಟಾಟಾ ವೀರು, ಟಾಟಾ ವೀರು. ಅವರು ಹೋಗಿದ್ದಾರೆ ಅವ್ರನ್ನ ಕರ್ಕೊಂಬರೋಕ್ಕೆ. ನಾನು ಬರೋದ್ರಲ್ಲಿ ಸ್ನಾನ ಮುಗಿಸ್ಕೊಂಡು ಇನ್ನೊಂದು ಟ್ರಿಪ್ ಇಡ್ಲಿ ಹಾಕ್ತೀನಿ. ಇವಾಗ ಚಟ್ನಿ ಆಗಿದೆ. ಇದು ಇಡ್ಲಿ ಒಂದು ಸೆಕೆಂಡ್. ಇದು ಸಾಂಬಾರು ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಒಬ್ಬಳೇ. ಬಿಕಾಸ್ ಮೊದಲೆಲ್ಲ ನಮ್ಮಮ್ಮ ಇರ್ತಿದ್ರು, ಯಾರಾದರೂ ನಮ್ಮಮ್ಮ ಜೊತೆಗಿರ್ತಿದ್ರು ಮಾಡೋಕ್ಕೆ, ಹೆಲ್ಪ್ ಮಾಡೋಕ್ಕೆ. ಬಟ್ ಈ ಸರಿ ನಾನು ಒಬ್ಬಳೇ ಮಾಡಬೇಕು ಅಂತ ಅವರು ತುಂಬ ಸರಿ ಕರೆದಿದ್ರು. ಸೊ ನಾವು ಧೈರ್ಯ ಮಾಡಿ ನಾನು ಮಾಡ್ತೀನಿ ಅಂತ ಮಾಡ್ತಾಯಿದ್ದೀನಿ. ಬಟ್ ಸ್ಲೋ ಆಗಿಬಿಡುತ್ತೆ. ಯಾಕಂದರೆ ಇದು ಮಾಡಬೇಕಾ ಅದು ಮಾಡಬೇಕಾ ಕನ್ಫ್ಯೂಷನ್ ಆಗಿಬಿಡುತ್ತೆ. ಯಾವ್ದು ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅದರಲ್ಲೇ ಟೈಮ್ ಔಟ್ ಆಗಿಬಿಡುತ್ತೆ. ಎನಿವೇ ಇವತ್ತು ನೋಡೋಣ. ನಾನು ಫ್ರೆಶ್ ಅಪ್ ಆಗಿಬಿಡ್ತೀನಿ. ಸ್ನಾನ ಆಗೋಯಿತು. ದೇವ್ರ ಪೂಜೆನೂ ಮಾಡಿದ್ದೀನಿ. ಟಿಫಿನ್ ರೆಡಿ ಆಗಿದೆ. ಇವಾಗ ಮಧ್ಯಾಹ್ನಕ್ಕೋಸ್ಕರ ಚಪಾತಿ ಮಾಡಬೇಕಲ್ವಾ, ಸ್ವಲ್ಪ ಮಸಾಲೆದೇ ಮಾಡೋಣ ಅಂತ. ಮಸಾಲೆ ಸ್ವಲ್ಪ ಕಡಿಮೆ ಆಗೋಯಿತು, ಪರವಾಗಿಲ್ಲ. ಮಟರ್ ಪನ್ನೀರ್ ಮಾಡಬೇಕು ಅಂತ ಇದ್ದೀವಿ. ಆಮೇಲೆ ಬೆಂಡೆಕಾಯಿ ಫ್ರೈ ಮಾಡಬೇಕು ಅಂತ ಇದ್ದೀನಿ. ಅನ್ನ ಸಾಂಬಾರು ಮಾಡಬೇಕು ಅಂತ ಇದ್ವಿ. ಬಟ್ ಇವಾಗ ಬೇಳೆನಂತೆ ಸಾಂಬಾರು ತಿಂತಾ ಇದ್ದೀವಲ್ಲ ಟಿಫಿನ್ ಜೊತೆ, ಅದು ಮತ್ತೆ ಮಧ್ಯಾಹ್ನ ಅಂದರೆ ಚೆನ್ನಾಗಿರಲ್ಲ ಅಂತ ಮತ್ತೆ ಒಂದು ಪಲಾವ್ ಮಾಡ್ತಾಯಿದ್ದೀನಿ ಅಷ್ಟೇ. ಮುಂದೆ ನೋಡಿ ಏನೇನು ಅಂತ ಅದೆಲ್ಲ ಮಾಡ್ತೀನಿ ವಿಡಿಯೋ ನೋಡಿ. ಅವರು ಬಂದರು ಅನಿಸುತ್ತೆ, ನೋಡೋಣ ಬನ್ನಿ. ವಿಡಿಯೋ ಮಾಡತ್ತೀನಿ ರೀ. ಪಲಾವ್ಗೆ ಒಗ್ಗರಣೆ ಹಾಕಿದ್ದೀನಿ. ಇದು ಮಟರ್ ಪನ್ನೀರ್ದು ಮಸಾಲ, ಇದು ಮಿಕ್ಸಿಗೆ ಹಾಕ್ಬೇಕು. ಇದನ್ನು ಅಡುಗೆ ಎಲ್ಲ ರೆಡಿ ಆಗಿತ್ತು. ಪನ್ನೀರು ಸೈಡ್ಸ್ ಹಾಕ್ಕೊಳಕ್ಕಿದ್ದು, ಪಲಾವು, ಚಪಾತಿ, ಆನಿಯನ್ ಗ್ರೇವಿ ಮತ್ತು ಬೆಂಡೆ ಫ್ರೈ ಮಾಡಿದ್ದೆ. ಊಟ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಪಾರ್ಕಿಗೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ವೀರು ತಲೆ ಮೇಲೆಲ್ಲ ಉಸುಗು ಹಾಕೊಂಬಂದಿದ್ದ. ಹೋಗೋವಾಗನೇ ಅವನಿಗೆ ಸ್ನಾನ ಮಾಡಿಸಿದ್ದು. ಮತ್ತು ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಮತ್ತೆ ತಲೆಯಲ್ಲಿ ಉಸುಗೆಲ್ಲ ಆಗಿ ಮತ್ತು ಮನೆಗೆ ಬಂದಮೇಲೆ ಸ್ನಾನ ಮಾಡಿಸಿದ್ವಿ. ಬಿಕಾಸ್ ಅಲರ್ಜಿ ಆಗಿಬಿಡುತ್ತೆ ಅಂತ. ಅದಕ್ಕೋಸ್ಕರ ಆಲ್ರೆಡಿ ಅವನಿಗೆ ಫೇಸ್ ಮೇಲೆಲ್ಲ ಗುಳ್ಳೆಗಳು ಆಗಿಬಿಟ್ಟಿದ್ದಾವೆ. ಅದಕ್ಕೋಸ್ಕರ 2 ಸರಿ ಸ್ನಾನ ಮಾಡೋಂಗಾಯ್ತು ಅವನು. ಉಗ್ಬೇಡ, ಗುಂಡೆ ಭಾಡೆ
ನೋಡಕ್ ತಲ್ಯಾಗ ಛೀ ಅದಕ್ಕದು ಮುಸುಡಿ ತುಂಬ ಗುಳ್ಳೆಗ ಹೋಗಮ್ಮ ಮನಿ ಎಲ್ಲಾರು ಹಂಗ ಅಂತಾರ್ರಿ ಬೇಕು ಅಂತಾರ್ರಿ ಅದು ಬ್ಯಾಡ್ ಅಂದಿದ್ದು ಜಾಸ್ತಿ ಮಾಡ್ತಾನ್ರಿ ನೀ ಬೇಡ ನಾವು ಅಷ್ಟ ಹೋಗ್ತೀವಿ ಬೇಡ ಬೇಡ ನೀ ಇಲ್ಲೇರ ನೋ ನೋ ಮಾ ಚೆಲ್ಲಿ ಅನ್ನೋದು ಥೋತ ನಡಿ ಬಾ ನೋಡಿ ತಲೆಯೆಲ್ಲ ಎಷ್ಟು ಸುಗಾಕೊಂಡಿದ್ದಾನೆ. ಪಾರ್ಕಿಂದ ವಾಪಸ್ ಬಂದಮೇಲೆ ಪಾಸ್ತಾ ಮಾಡಿದ್ವಿ. ಅವರು ತಿನ್ನೋಕ್ಕಾಗಲಿಲ್ಲ, ಲೇಟ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಬಾಕ್ಸಲ್ಲೇ ಒಯ್ದರು. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಡುಗೆ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಫಸ್ಟ್ ಟೈಮ್ ಅಲ್ವಾ, ಫುಲ್ಲು ಟಯರ್ಡ್ ಅನ್ನಿಸ್ತಾ ಇದೆ. ಈ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.